Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Another blessed day in the presence of God. ಕರ್ತನ ಸನ್ನಿಧಾನದಲ್ಲಿ ಆಶೀರ್ವದಿಸಲ್ಪಟ್ಟಂತಹ ದಿನದಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. We are continuing in this series, that is why great men and women fall. ನಾವೊಂದು ಸೀರೀಸ್ ಅಲ್ಲಿ ಮುಂದುವರಿಸಿದ್ದೇವೆ. ಯಾಕೆ ಶ್ರೇಷ್ಠ ಪುರುಷರು ಶ್ರೇಷ್ಠ ಸ್ತ್ರೀಯರು ಬಿದ್ದು ಹೋಗುತ್ತಾರೆ. We are looking at the life of David. ನಾವು ದಾವೀದನ ಜೀವಿತವನ್ನು ನೋಡ್ತಾ ಇದ್ದೇವೆ. We are getting vital life lessons from his life so that we can avoid the same pit and the pain. ಆತನ ಜೀವಿತದ ಪ್ರಮುಖ ಜೀವನ ಪಾಠಗಳನ್ನು ನಾವು ಕಲಿತಾ ಇದ್ದೇವೆ. ಯಾಕೆಂದ್ರೆ ನೋಡುವಾಗ ಆತನ ಬಿದ್ದಂತ ಗುಂಡಿಯಲ್ಲಿ ನಾವು ಬೀಳದಂತೆ, ಆತನ ಅನುಭವಿಸಿದ ನೋವಲ್ಲಿ ನಾವು ಅನುಭವಿಸಿದ ಕರ್ತನು ಕಾಪಾಡುವ ಹಾಗೆ ನಾವು ಆ ವಿಚಾರವನ್ನು ಕಲಿಯುತ್ತಿದ್ದೇವೆ. Amen. See, open your Bibles to 2 Samuel chapter 11 verse number 2. ಈ ಸಮಯದಲ್ಲಿ ನಿಮ್ಮ ಸತ್ಯವೇದವನ್ನ 2ನೇ ಸಮುವೇಲನ ಪುಸ್ತಕ 11ನೇ ಅಧ್ಯಾಯ 2ನೇ ವಚನಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿರಿ. 2 Samuel chapter 11 verse number 2. 2ನೇ ಸಮುವೇಲನ ಪುಸ್ತಕ 11ನೇ ಅಧ್ಯಾಯ 2ನೇ ವಚನ. Let's read the verse. ಸಮಯದಲ್ಲಿ ವಾಕ್ಯವನ್ನು ಓದಿಕೊಳ್ಳೋಣ. Then it happened one evening that David arose from his bed and walked on the roof of the king's house. ಅವನು ಒಂದು ದಿವಸ ಸಂಜೆ ಹೊತ್ತಿನಲ್ಲಿ ಮಂಚದಿಂದೆದ್ದು ಅರಮನೆಯ ಮಾಳಿಗೆಯ ಮೇಲೆ ತಿರುಗಾಡುತ್ತಿದ್ದನು. There are two things here. ಎರಡು ವಿಚಾರಗಳನ್ನು ಗಮನಿಸಬಹುದು. It was in the evening. ಅದೊಂದು ಸಂಜೆಯ ಸಮಯವಾಗಿತ್ತು. And the king David was walking on the roof of his residence. ಅದೇ ರೀತಿಯಲ್ಲಿ ಆತನು ತನ್ನ ಅರಮನೆಯ ಮಾಳಿಗೆಯಲ್ಲಿ ಆತನು ನಡೆಯುತ್ತಿದ್ದನು. See, the scripture says, ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ. one evening David rose from his bed. ಒಂದು ಸಂಜೆ ಹೊತ್ತಿನಲ್ಲಿ ಮಂಚದಿಂದ ದಾವೀದನು ಎದ್ದನು. This indicates that the king was sleeping for late. ಇದರ ಅರ್ಥ ಏನಂತಂದ್ರೆ ಅಲ್ಲಿ ರಾಜನು ಅರಸನು ಆತನು ತಡವಾಗಿ ಎದ್ದನು ಅಥವಾ ತಡವಾಗಿ ಸಮಯ ತನಕ ಹೆಚ್ಚು ಸಮಯ ತನ್ನ ಮಲಗಿದ್ದನೆಂದು ನಾವು ನೋಡ್ತಾ ಇದ್ದೇವೆ. Do you understand? ನಿಮಗೆ ಅರ್ಥವಾಗ್ತಾ ಇದೆಯಾ? Sleeping more. ಹೆಚ್ಚಾದ ಸಮಯ ಮಲಗುವುದು. No, the scripture says, ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ. David arose in the evening. ದಾವೀದನು ಸಂಜೆ ಹೊತ್ತಿನಲ್ಲಿ ಎದ್ದನೆಂದು ಬರೆಯಲ್ಪಟ್ಟಿದೆ. That means king was sleeping very late. ಅದರ ಅರ್ಥ ಏನಂತಂದ್ರೆ ಹೆಚ್ಚಾದ ಸಮಯ ಆತನು ಮಲಗಿದ್ದನು. Just to understand, ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ typically the king's residence would be almost in the highest land of the city. ಈ ಒಂದು ವಿಚಾರವನ್ನು ಅರ್ಥ ಮಾಡೋದಕ್ಕೋಸ್ಕರವಾಗಿ ನಾವು ನೋಡಬಹುದು ರಾಜರುಗಳ ಒಂದು ಅರಮನೆ ಅಥವಾ ಅವರ ಒಂದು ಚಾವಡಿ ಅಥವಾ ಅವರು ಮಲಗುವಂತ ಸ್ಥಳ ಅದು ಬಹಳ ಒಂದು ಆ ಪಟ್ಟಣದಲ್ಲಿ ಎತ್ತರದಲ್ಲಿ ಇರುತ್ತದೆ. The structures in Jerusalem, ಆ ಒಂದು ಯೆರೂಸಲೇಮ್ ಪಟ್ಟಣದಲ್ಲಿ ಅಲ್ಲಿರುವಂತ ಕಟ್ಟಡಗಳ ಒಂದು ವಿನ್ಯಾಸವನ್ನು ನೋಡುವಾಗ at that time, in the time of ಆ David, ಒಂದು ದಾವೀದನ ಕಾಲಮಾನದಲ್ಲಿ they had flat roofs. ಅಲ್ಲಿ ನೋಡುವಾಗ ಬಹಳ ಸಮತಲವಾದ ಮೇಲ್ಛಾವಣಿಗಳಿದ್ದವು. See, people in those times, ಆ ಜನರು ಆ ಒಂದು ದಿನಮಾನಗಳಲ್ಲಿ see, they would have containers of water on the roof to get it warm during the daytime. ಆ ಒಂದು ಬೆಳಗಿನ ಸಮಯದಲ್ಲಿ ಆ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ನೀರನ್ನು ಇಟ್ಟು ಆ ಒಂದು ಸೂರ್ಯನ ಕಿರಣದಲ್ಲಿ ಬಿಸಿಲಿನ ಧಗೆಗೆ ಅದು ಬಿಸಿ ಆಗುವಂತೆ ದೊಡ್ಡ ದೊಡ್ಡ ಬಾನೆಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಪಾತ್ರೆಗಳ ನೀರನ್ನು ಇಡುತ್ತಿದ್ದಾರೆ. So that in the evening they would be able to take bath in the warm water. ಯಾಕೆ ಎಂದು ನೋಡುವಾಗ ಸಂಜೆ ಹೊತ್ತಿನಲ್ಲಿ ಅದೇ ನೀರಿನಲ್ಲಿ ಅವರು ಸ್ನಾನವನ್ನು ಮಾಡುವುದಕ್ಕೋಸ್ಕರವಾಗಿ. This was not coincidence. ಇದು ಯಾವುದೇ ಅಕಸ್ಮಾತ್ ಆಗಿ ನಡೆದಂತ ವಿಚಾರವಲ್ಲ. David knew beforehand, if we go on the roof, what things he can see on the other roofs. ದಾವೀದನಿಗೆ ಒಂದು ವಿಚಾರ ಗೊತ್ತಿತ್ತು, ನಾನು ಮೇಲ್ಛಾವಣಿಗೆ ಮಾಳಿಗೆಗೆ ಹೋಗುವುದಾದರೆ ನಾನು ಏನೇನನ್ನು ಕಾಣಬಹುದು ಅನ್ನೋದು ಆತನಿಗೆ ಗೊತ್ತಿತ್ತು. Even though David knew what he's going to see, ಆತನು ಏನನ್ನು ನೋಡುವುದಕ್ಕೆ ಆತನಿಗೆ ನನಗೆ ಕಾಣುತ್ತದೆ ಅನ್ನೋ ಗೊತ್ತಿದ್ದರೂ ಕೂಡ ಆತನು ಅದರ ಮೇಲೆ ಹೋದರೆಂದು ನಾವು ನೋಡ್ತಾ ಇದ್ದೇವೆ. this is not a coincidence. ಇದು ಅಕಸ್ಮಾತ್ ಆಗಿ ನಡೆದಂತ ವಿಚಾರವಲ್ಲ. David knew about what is he is going to see. ಆತನು ಏನನ್ನು ನೋಡಬಹುದು, ಏನು ಅವನಿಗೆ ಕಾಣುತ್ತದೆ ಅನ್ನೋದು ಗೊತ್ತಿದ್ದರೂ ಕೂಡ Still he indulged into it. ಆದರೂ ಕೂಡ ಆ ಒಂದು ದೃಶ್ಯದಲ್ಲಿ ಆ ಒಂದು ವಿಚಾರದಲ್ಲಿ ಆತನ ಪಾಲುದಾರನಾದನು. So he was in the wrong place in the wrong time. ಆತನು ತಪ್ಪಾದ ಸಮಯದಲ್ಲಿ ತಪ್ಪಾದ ಸ್ಥಳದಲ್ಲಿ ಆತನಿದ್ದನು. Do you understand? ನಿಮಗೆ ಅರ್ಥವಾಗ್ತಾ He ಇದೆಯಾ? was in the wrong place in the wrong ಆತನು time. ತಪ್ಪಾದ ಸಮಯದಲ್ಲಿ ತಪ್ಪಾದ ಸ್ಥಳದಲ್ಲಿ ಇದ್ದನು. So he was already, the Bible says, ಸತ್ಯವಾದ ರೀತಿಯಲ್ಲಿ ಹೇಳ್ತಾ ಇದೆ. he was still sleeping in the evening. ಆತನು ಸಂಜೆಯ ಹೊತ್ತಿನಲ್ಲಿ ಆತನು ಮಲಗಿದ್ದನು. And he was coming on the roof. ಆ ಮಲಗಿ ಎದ್ದ ನಂತರ ಆತನು ಮಾಳಿಗೆಗೆ ಬರುತ್ತಿದ್ದಾರೆ. So in the wrong time is in the wrong place. ಆತನು ತಪ್ಪಾದ ಸಮಯದಲ್ಲಿ ತಪ್ಪಾದ ಸ್ಥಳದಲ್ಲಿ ಆತನಿದ್ದಾನೆ. This question is for you. ಈ ಒಂದು ಪ್ರಶ್ನೆ ನಿಮಗೋಸ್ಕರ ನಾನು Are you ಹೇಳ್ತಾ in ಇದ್ದೇನೆ. the wrong place at the wrong time?
ನೀವು ತಪ್ಪಾದ ಸಮಯದಲ್ಲಿ ತಪ್ಪಾದ ಸ್ಥಳದಲ್ಲಿ ನೀವಿದ್ದೀರೋ, that is the next reason for your fall. ನಿಮ್ಮ ಒಂದು ಬೀಳುವಿಕೆಗೆ ಕಾರಣ ಅದು ಮುಂದಿನ ಒಂದು ಕಾರಣ ಆಗಿದೆ. So let us think about Peter. ಈ ಸಮಯದಲ್ಲಿ ಪೇತ್ರನ ವಿಚಾರವಾಗಿ ಆಲೋಚನೆ ಮಾಡೋಣ. Just think this. ಈ ರೀತಿಯಲ್ಲಿ ಆಲೋಚನೆ ಮಾಡ್ರಿ. When did Peter deny Jesus? ಪೇತ್ರನು ಯಾವಾಗ ಯೇಸು ಕ್ರಿಸ್ತನನ್ನ ಅಲ್ಲಗಳೆದನು? Where did Peter deny Jesus? ಎಲ್ಲಿ ಪೇತ್ರನು ಯೇಸು ಕ್ರಿಸ್ತನನ್ನ ಅಲ್ಲಗಳೆದನು? He was in the wrong time with the wrong people. ಆತನು ತಪ್ಪಾದ ಸಮಯದಲ್ಲಿ ತಪ್ಪಾದ ವ್ಯಕ್ತಿಗಳ ಜೊತೆ ಇದ್ದನು. Shall we see in the Bible? ಈ ಸಮಯದಲ್ಲಿ ಸತ್ಯವೇದದಲ್ಲಿ ಓದೋಣ. If you read Matthew chapter 26, ನೀವು ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯವನ್ನು ಓದುವುದಾದರೆ it talks about, Jesus Christ, he was praying in the Gethsemane. ಯೇಸು ಕ್ರಿಸ್ತನು ಅಲ್ಲಿ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾನೆ And ಅನ್ನೋ when he ದೃಶ್ಯವನ್ನು ನೋಡಬಹುದು. was taken by the Pharisees, the scribes, ತದನಂತರ ಅಲ್ಲಿ ಶಾಸ್ತ್ರಿಗಳು ಮತ್ತು ಫರಿಸಾಯರು ಮತ್ತು ರೋಮನ್ ಸೇನೆಯು ಬಂದು ಆತನನ್ನ ತೆಗೆದುಕೊಂಡು ಹೋಗುವುದನ್ನು ನೋಡ್ತಾ ಇದ್ದೇವೆ. let us know what happened with Peter. ಪೇತ್ರನ ಜೊತೆ ಏನ್ ನಡೀತು ಅನ್ನೋದನ್ನು ನೋಡಿಕೊಳ್ಳೋಣ. The Bible says ಅದೇ ಈ ರೀತಿಯಲ್ಲಿ ಹೇಳ್ತಾ ಇದೆ. Peter followed Jesus to know what is going to happen to him. ಪೇತ್ರನು ಯೇಸು ಕ್ರಿಸ್ತನಿಗೆ ಏನು ಇವರು ಮಾಡುತ್ತಾರೆ ಅನ್ನೋದನ್ನು ನೋಡುವುದಕ್ಕೆ ಹಿಂದೆ ಹೋದನು. But the Bible ಆದರೆ says ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ. he was isolated from other believing disciples. ಯೇಸುವನ್ನ ನಂಬುವಂತ ಶಿಷ್ಯರಿಂದ ಆತನು ತನ್ನನ್ನು ತಾನು ಬೇರ್ಪಡಿಸಿಕೊಂಡನೆಂದು ನಾವು ನೋಡ್ತಾ The ಇದ್ದೇವೆ. scripture says ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ. he warmed himself by the fire outside the high priest home. ಅಲ್ಲಿ ಮಹಾಯಾಜಕನ ಮನೆಯ ಅಂಗಳದಲ್ಲಿ ಬಿಸಿ ಕಾಯಿಸುತ್ತಿದ್ದಂತ ಜನರ ಜೊತೆ ಕುಳಿತುಕೊಂಡು ಆತನು ಬಿಸಿ ಕಾಯಿಸುವುದಕ್ಕೆ ಪ್ರಾರಂಭಿಸಿದನು. He was hanging around the mockers and the unbelievers. ಈ ಅಪಹಾಸ್ಯ ಮಾಡುವವರು ಮತ್ತು ಅವಿಶ್ವಾಸಿಗಳ ಜೊತೆ ಸೇರಿಕೊಂಡು ಆತನು ಕುಳಿತಿದ್ದನೆಂದು ನಾವು ನೋಡ್ತಾ ಇದ್ದೇವೆ. Those time, ಆ ಒಂದು ದಿನಮಾನದಲ್ಲಿ, in that time, ಆ ಒಂದು ಸಮಯದಲ್ಲಿ Peter denied the Lord for 3 times. ಪೇತ್ರನು 3 ಬಾರಿ ಯೇಸು ಕ್ರಿಸ್ತನನ್ನ ಅಲ್ಲಗಳೆದನು. Clearly we can ನಾವು understand. ಸ್ಪಷ್ಟವಾಗಿ ಒಂದು ನಮಗೆ ಅರ್ಥವಾಗ್ತಾ ಇದೆ. Peter was in the wrong place, ಪೇತ್ರನು ಒಂದು ತಪ್ಪಾದ ಸ್ಥಳದಲ್ಲಿದ್ದಾನೆ, at the wrong time, ತಪ್ಪಾದ ಸಮಯದಲ್ಲಿದ್ದಾನೆ, with the wrong people. ಅದೇ ತಪ್ಪಾದ ವ್ಯಕ್ತಿಗಳ ಜೊತೆ ಆಗಲಿದ್ದಾನೆ. When do we fall? ನಾವು ಹೇಗೆ ಬೀಳಬಹುದು? When you are in the wrong place, ನೀವು ಯಾವಾಗ ತಪ್ಪಾದ ಸ್ಥಳದಲ್ಲಿ when you are ಇದ್ದೀರೋ, in the wrong time, and ತಪ್ಪಾದ ಸಮಯದಲ್ಲಿದ್ದೀರೋ, you are with the wrong people. ಅದೇ ರೀತಿ ತಪ್ಪಾದ ವ್ಯಕ್ತಿಗಳ ಜೊತೆ ಸಂಸರ್ಗವನ್ನು ಹೊಂದುತ್ತೀರೋ ಆ ಸಮಯದಲ್ಲಿ ನೀವು This ಬೀಳಬಹುದು. becomes the reason for our backsliding. ಅನೇಕ ಈ ಒಂದು ವಿಚಾರವೇ ನಾವು ಹಿಂಜಾರಿ ಹೋಗುವುದಕ್ಕೆ How ಕಾರಣವಾಗುತ್ತದೆ. many of you know about David's wife Michal? ಅನೇಕ ಯಾರಿಗೆ ಈ ದಾವಿದನ ಹೆಂಡತಿ ಮಿಕಾಳಳ ಬಗ್ಗೆ ಗೊತ್ತಿದೆ? The Bible speaks about this David's wife Michal, who was Saul's daughter. ದಾವಿದನ ಹೆಂಡತಿಯ ಬಗ್ಗೆ ಮಿಕಾಳಳ ಬಗ್ಗೆ ಸತ್ಯವೇದವು ಮಾತನಾಡುತ್ತೆ. ಆಕೆ ಸೌಲನ ಮಗಳಾಗಿದ್ದಾಳೆ. Let us read how she was fallen into the same pit. ಆಕೆ ಅದೇ ಒಂದು ಗುಂಡಿಯಲ್ಲಿ ಯಾವ ರೀತಿಯಲ್ಲಿ ಆಕೆಯು ಬಿದ್ದು ಹೋದಳು ಅನ್ನೋದನ್ನು ನೋಡಿಕೊಳ್ಳೋಣ. 2 Samuel chapter 6, 2 ಸಮುವೇಲ 6ನೇ ಅಧ್ಯಾಯ from verses 14 to 16. 14ರಿಂದ 16 ವಚನಗಳು. Let us read it. ಈ ಸಮಯದಲ್ಲಿ ಓದಿಕೊಳ್ಳೋಣ. David danced before the Lord with all his might. He was wearing a linen ephod. ದಾವೀದನು ನಾರಿನ ಎಫೋದನ್ನು ಧರಿಸಿಕೊಂಡವನಾಗಿ ಯೆಹೋವನ ಸನ್ನಿಧಿಯಲ್ಲಿ ಪೂರ್ಣಾಸಕ್ತಿಯಿಂದ ಕುಣಿದಾಡಿದನು. So David and all the house of Israel brought up the ark of the Lord with shouting and with the sound of the trumpet. ಹೀಗೆ ದಾವೀದನು ಎಲ್ಲಾ ಇಸ್ರಾಯೇಲರು ಅರ್ಪಣಿಸುತ್ತಾ ತುತ್ತೂರಿ ಊದುತ್ತಾ ಯೆಹೋವನ ಮಂಜೂಷವನ್ನು ತಂದರು. Now as the ark of the Lord came into the city of David, Michal, that is David's wife, looked through a window and saw King David leaping and whirling before the Lord, and she despised David in her heart. ಮನುಷ್ಯವು ದಾವಿದನ ನಗರದೊಳಗೆ ಬರುತ್ತಿರುವಾಗ ಸೌಲನ ಮಗಳಾದ ಮಿಕಾಳಳು ಕಿಟಕಿಯಿಂದ ಹೆಣಕಿ ನೋಡಿ ದಾವಿದನು ಯೆಹೋವನ ಮುಂದೆ ಜಿಗಿಯುತ್ತಾ ಕುಣಿಯುತ್ತಾ ಇರುವುದನ್ನು ಕಂಡು ಮನಸ್ಸಿನಲ್ಲಿ ಅವನನ್ನು ತಿರಸ್ಕರಿಸಿದಳು. Do you understand what is happening? ಏನ್ ನಡೀತಿದೆ ಎಂದು. Now the question is, ಈಗ ಪ್ರಶ್ನೆ ಏನಂತಂದ್ರೆ, why was Michal looking through the window at the procession? ಆ ಒಂದು ಮೆರವಣಿಗೆ ನಡೆಯುವಾಗ, ಆ ಒಂದು ಜಯಘೋಷ ನಡೆಯುವಾಗ ಮೀಕಾಲಲು ಯಾಕೆ ಮೇಲೆ ಚಾವಣಿಯಲ್ಲಿ ನಿಂತು ಕಿಟಕಿಯಿಂದ ನೋಡುತ್ತಿದ್ದಾಳೆ? Why was Michal was not participating in the procession? ಆ ಒಂದು ಮೆರವಣಿಗೆಯಲ್ಲಿ ಮಂಜೂಷವನ್ನು ತೆಗೆದುಕೊಂಡು ಬಂದ ಆ ಮೆರವಣಿಗೆಯಲ್ಲಿ ಯಾಕೆ ಮಿಕಾಲಳು ಪಾಲುದಾರನಾಗಲಿಲ್ಲ? Why she is not celebrating when the ark of the Lord is coming home? ದೇವರ ಮಂಜೂಷ
ಮನುಷ್ಯವು ಪಟ್ಟಣದ ಒಳಗಡೆ ಬರುವಂತ ಸಂದರ್ಭದಲ್ಲಿ ಯಾಕೆ ಆಕೆ ಸಂತೋಷ ಪಡುತ್ತಿಲ್ಲ? This is the reason when she was in the wrong place at the wrong time. ಆಕೆ ತಪ್ಪಾದ ಸ್ಥಳದಲ್ಲಿ ತಪ್ಪಾದ ಸಮಯದಲ್ಲಿ ಆಗಿ ಹೋಗಿ ನಿಂತಿದ್ದಾಳೆ. No, she despised David in her heart. ಆಕೆ ಹೃದಯದಲ್ಲಿ ದಾವೀದನನ್ನ ಆಕೆ ತಿರಸ್ಕಾರ ಮಾಡಿದ್ದಾಳೆ ಎಂದು ನಾವು Anyhow, Michal was a Saul's daughter. ಹೇಗೆ ಆದ್ರೆ ನೋಡ್ರಿ, ಸೌಲನು ಈ ಮೀಕಾಳು ಸೌಲನ ಮಗಳಾಗಿದ್ದಾಳೆ. Saul was always about pleasing the people rather God. ಸೌಲನು ಯಾವಾಗ ನೋಡಿದ್ರು ದೇವರನ್ನ ಮೆಚ್ಚುಗೆ ಪಡಿಸುವುದಕ್ಕಿಂತ ಹೆಚ್ಚಿನದಾಗಿ ಆತನು ಜನರನ್ನೇ ಮೆಚ್ಚಿಸುತ್ತಿದ್ದನು. Even this Michal was Saul's daughter. ಈ ಮೀಕಾಳು ಕೂಡ ಸೌಲನ ಮಗಳಾಗಿದ್ದಾಳೆ. Even she had the same character. ಆಕೆಯಲ್ಲೂ ಕೂಡ ಅದೇ ಒಂದು ವ್ಯಕ್ತಿತ್ವ ಆಲೋಚನೆ ಇದೆ ನಾವು ನೋಡ್ತಾ That ಇದ್ದೇವೆ. is why the scripture says that David was worshipping God. She despised David in her heart. ಅದಕ್ಕೋಸ್ಕರವಾಗಿ ದಾವೀದನು ಕುಣಿಯುತ್ತಾ ದೇವರನ್ನು ಆರಾಧನೆ ಮಾಡುವಾಗ ದಾವೀದನನ್ನು ಆಕೆ ತಿರಸ್ಕಾರ ಮಾಡಿದ್ದಾಳೆ ಎಂದು ನಾವು Because she despised David in her heart. ಆಕೆ ಹೃದಯದಲ್ಲಿ ದಾವೀದನನ್ನ ತಿರಸ್ಕಾರ ಮಾಡಿದರ ನಿಮಿತ್ತವಾಗಿ Let us read what came upon her life. ಆಕೆ ಜೀವಿತದಲ್ಲಿ ಯಾವ ವಿಚಾರವು ಒಡೆಯಿತು ಅಥವಾ ಯಾವ ವಿಚಾರ ನಡೀತಿದೆ 2 ನೋಡಿಕೊಳ್ಳೋಣ. Samuel chapter 6 verse number 23. 2 ಸಮುವೇಲ 6ನೇ ಅಧ್ಯಾಯ 23ನೇ ವಚನ. Therefore Michal, the daughter of Saul, see now it doesn't say David's wife, it says the daughter of Saul had no children to the day of her death. ಸೌಲನ ಮಗಳಾದ ಮಿಕ್ಕಲಳಿಗೆ ಜೀವದಿಂದಿರುವವರೆಗೂ ಮಕ್ಕಳೇ ಆಗಲಿಲ್ಲ. See now it doesn't say David's wife. ಇಲ್ಲಿ ದಾವೀದನ ಹೆಂಡತಿ ಎಂದು ಹೇಳ್ತಾ ಇಲ್ಲ, It says the daughter of Saul. ಸೌಲನ ಮಗಳು ಎಂದು The ಹೇಳಲ್ಪಟ್ಟಿದೆ. identity changed. ಅಲ್ಲಿ ಆಕೆಯನ್ನು ಗುರುತಿಸುವುದು ಬದಲಾವಣೆ ಆಯ್ತು. Why she was at the wrong time at the wrong place. ಯಾಕೆ ಎಂದು ನೋಡುವಾಗ ತಪ್ಪಾದ ಸ್ಥಳದಲ್ಲಿ ತಪ್ಪಾದ ಸಮಯದಲ್ಲಿ ಆಕೆ ಇದ್ದಳು. Church, one thing I would like to say. ನಾನು ಒಂದನ್ನು ನಿಮಗೆ ಹೇಳಲು ಬಯಸ್ತೇನೆ. Some years ago, ಆ ಕೆಲವು ವರ್ಷಗಳ ಹಿಂದೆ I had gone to some place. ನಾನು ಒಂದು ಸ್ಥಳಕ್ಕೆ ಹೋಗಿದ್ದೆ. Though I knew I was not supposed to stay in that place, ಆ ಒಂದು ಸ್ಥಳದಲ್ಲಿ ನಾನು ಇರಲೇ ಕೂಡದೆಂದು ಗೊತ್ತಿದ್ದರೂ ಕೂಡ I stayed back in that place. ಆ ಸ್ಥಳದಲ್ಲಿ ನಾನು ಉಳ್ಕೊಂಡೆ. Even my dad said, don't stay back in that place. ನನ್ನ ತಂದೆ ಕೂಡ ಹೇಳಿದ್ರು, ಯಾವ ಒಂದು ಸ್ಥಳದಲ್ಲಿ ನೀನು ಇರಬೇಡ ಉಳ್ಕೊಳ್ಬೇಡ ಎಂದು ಹೇಳಿದರು. Because I requested my parents, they finally said, that's fine, you can stay back. ತದನಂತರ ನಾನು ನನ್ನ ತಂದೆ ತಾಯಿಯ ಜೊತೆ ಆ ವಿನಂತಿಯನ್ನ ಮಾಡಿಕೊಂಡಾಗ ಅವರು ನೀನು ಉಳ್ಕೊಳ್ಬಹುದು ಎಂದು ಒತ್ತಡದಿಂದ ಒಪ್ಪಿಕೊಂಡರು. My parents went back home. ನನ್ನ ತಂದೆ ತಾಯಿ ಮತ್ತೆ ತಿರುಗಿ ಮನೆಗೆ ಬಂದರು. But I stayed back in that place. ಆ ಸ್ಥಳದಲ್ಲಿ ನಾನು ಉಳ್ಕೊಂಡೆ. And that day, ಆ ಒಂದು ದಿವಸ unnecessary blame came upon me. ನನ್ನ ಮೇಲೆ ಕಾರಣವಿಲ್ಲದೆ ಒಂದು ಆಪಾದನೆ ನನ್ನ ಮೇಲೆ ಬಂತು. It was an unnecessary pressure and pain for my heart. ನನ್ನ ಹೃದಯಕ್ಕೆ ಅದು ಆ ಕಾರಣವಿಲ್ಲದೆ ಬಂದಂತ ಒತ್ತಡವಾಗಿತ್ತು ಮತ್ತು ಆಪಾದನೆ ಆಗಿತ್ತು. That was the last time that I decided. ಸದೇ ನಾನು ಆ ದಿವಸವೇ ಒಂದನ್ನು ನಾನು ನಿರ್ಧರಿಸಿಕೊಂಡೆ. Never and ever. ಯಾವತ್ತು ಯಾವುದೇ ಸಮಯದಲ್ಲಿ I will ಕೂಡ not stay back with the wrong people in the wrong time. ನಾನು ತಪ್ಪಾದ ವ್ಯಕ್ತಿಗಳ ಜೊತೆ ತಪ್ಪಾದ ಸ್ಥಳದಲ್ಲಿ ನಾನು ಇರೋದೇ ಇಲ್ಲ. So that was a biggest, it was a teaching for my life. ನನ್ನ ಜೀವಿತಕ್ಕೆ ಅದು ಬಹಳ ಒಂದು ಒಳ್ಳೆಯ ಪಾಠವಾಗಿತ್ತು. Just whenever we visit Bangalore, ನಾವು ಬೆಂಗಳೂರು ಪಟ್ಟಣಕ್ಕೆ ನಾವು ಹೋಗುವಂತ we ಸಂದರ್ಭದಲ್ಲಿ have relatives there. ನಮಗೂ ಕೂಡ ಅಲ್ಲಿ ಸಂಬಂಧಿಕರಿದ್ದಾರೆ. We can stay for many days. ನಾವು ಕೂಡ ಹೆಚ್ಚು ದಿನಗಳ ಕಾಲ ಅಲ್ಲಿ But ಇರಬಹುದು. we know what happens if we stay for more time. ಹೆಚ್ಚಿನ ಸಮಯ ನಾವು ಅಲ್ಲಿದ್ದರೆ ಏನ್ ನಡೀತಿದೆ ಅನ್ನೋದು ನಮಗೆ ಗೊತ್ತಿದೆ. So when we just finish with our work, we come back home. ನಮ್ಮ ಕೆಲಸ ಅಲ್ಲಿ ಬೆಂಗಳೂರು ಪಟ್ಟಣದಲ್ಲಿ ಮುಗಿದ ಕೂಡಲೇ ನಾವು ತಿರುಗಿ ಇಲ್ಲಿ ಹಾಸನಕ್ಕೆ ಬರುತ್ತೇವೆ. Because I don't want to be in the wrong time, in the wrong place with the wrong people. ಯಾಕೆಂದ್ರೆ ತಪ್ಪಾದ ಸಮಯದಲ್ಲಿ ತಪ್ಪಾದ ಸ್ಥಳದಲ್ಲಿ ತಪ್ಪಾದ ವ್ಯಕ್ತಿಗಳ ಜೊತೆ ನನಗೆ ಇರುವುದಕ್ಕೆ ಇಷ್ಟ I'm ಇಲ್ಲ. not saying my relatives are wrong people. ನನ್ನ ಒಂದು ಸಂಬಂಧಿಕರು ತಪ್ಪಾದ ವ್ಯಕ್ತಿಗಳು ಎಂದು ನಾನು ಹೇಳ್ತಾ But it ಇಲ್ಲ. is not the right time. ಆದರೆ ಇದು ತಪ್ಪಾದ ಸಮಯವಾಗಿದೆ. It is not the right time. ಯಾವಾಗ ಸರಿಯಾದ ಸಮಯವಾಗಿರೋದಿಲ್ಲ, Everything becomes wrong. ಎಲ್ಲವೂ ಕೂಡ ತಪ್ಪಾಗಿ ಪರಿಣಮಿಸುತ್ತದೆ. Do you understand? ನಿಮಗೆ ಅರ್ಥವಾಗ್ತಾ ಇದೆಯಾ? People are good. ಜನರು ಒಳ್ಳೆಯವರೇ If ಆಗಿದ್ದಾರೆ. I'm in the wrong time, ಒಂದು ವೇಳೆ ತಪ್ಪಾದ ಸಮಯದಲ್ಲಿ ಆ ಸ್ಥಳದಲ್ಲಿ ನಾವು ಇರೋದಾದ್ರೆ everything is wrong. ನಮ್ಮ ಸುತ್ತಲಿರುವಂತಹ ಎಲ್ಲಾ ವಿಚಾರಗಳು ತಪ್ಪಾಗಿ ಪರಿಣಮಿಸುತ್ತವೆ. Hallelujah. Hallelujah. So when we are not supposed to stay in some places, ಕೆಲವು ಸ್ಥಳಗಳಲ್ಲಿ ನಾವು ಹೆಚ್ಚಾಗಿ ಇರಬಾರದು ಎನ್ನುವುದಾದರೆ so when you finish your work, just get back to your own ನಮ್ಮ place. ಕೆಲಸಗಳನ್ನೆಲ್ಲವನ್ನ ಮುಗಿಸಿ ತಕ್ಷಣವಾಗಿ ಮನೆಗೆ ನಾವು ತಿರುಗಿ Let's ಬರಬೇಕು. read from the Bible 2 scriptures. ಎರಡು ವಾಕ್ಯಗಳನ್ನ ಈ ಸಮಯದಲ್ಲಿ ಸತ್ಯವೇದದಿಂದ ಓದಿಕೊಳ್ಳೋಣ. Don't be with the wrong people. ಯಾವುದೇ ಕಾರಣಕ್ಕೂ ತಪ್ಪಾದ ವ್ಯಕ್ತಿಗಳ ಜೊತೆ 1 ಇರಬೇಡ್ರಿ. Corinthians chapter 5 verse number 11. ಮೊದಲನೇ ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನ. But now I am writing to you that you must not associate with anyone who claims to be a brother or sister, but is sexually immoral or greedy, an idolater or a slanderer
fornicator, a drunkard, or a swindler. Don't even eat with such people. ಆದರೆ ಕ್ರೈಸ್ತ ಸಹೋದರ ನೆನೆಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈರುವವನಾದರೂ, ಕುಡಿಕನಾದರೂ, ಸುಲುಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು, ಅಂತವನ ಸಂಗಡ ಊಟ ಮಾಡಲು ಬಾರದು ಎಂದು ಬರೆದಿದ್ದೇನು. I don't think so. You need an explanation for this. ಇದಕ್ಕೋಸ್ಕರವಾಗಿ ನಿಮಗೆ ವಿವರಣೆ ಬೇಕು ಅಂತ ನಾನು ಹೇಳ ಬಯಸೋದಿಲ್ಲ, ನಿಮಗೆ ಅನಿಸೋದಿಲ್ಲ. No, it says don't even eat with such kind of people. ಅಂತ ವ್ಯಕ್ತಿಗಳ ಜೊತೆ ನೀವು ಊಟ ಕೂಡ ಮಾಡಬಾರದು ಎನ್ನುವುದನ್ನು ಹೇಳುತ್ತದೆ. 2 Thessalonians chapter 3 verse number 6. 2 ಥೆಸಲೋನಿಕ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನ. Now we command you, brothers, in the name of our Lord Jesus Christ, to keep away from any brother who leads an undisciplined life that is not in keeping with the tradition you received from us. ಸಹೋದರರೇ, ನಮ್ಮಿಂದ ಹೊಂದಿದ ಬೋಧನೆಯನ್ನು ಅನುಸರಿಸದೆ ಅಕ್ರಮವಾಗಿ ನಡೆಯುವ ಪ್ರತಿ ಸಹೋದರನಿಗೆ ನೀವು ದೂರವಾಗಿರಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಆಜ್ಞಾಪಿಸುತ್ತೇವೆ. This is not an instruction. ಸಭೆ, ಇದು ಕೇವಲ ಒಂದು ಸಲಹೆ ಸೂಚನೆ ಅಲ್ಲ, It's not an information. ಇದು ಕೇವಲ ಒಂದು ಮಾಹಿತಿ ಅಲ್ಲ, It is a command in the name of the Lord Jesus Christ. ಯೇಸು ಕ್ರಿಸ್ತನ ನಾಮದಲ್ಲಿ ಇದು ಒಂದು ಆಜ್ಞೆಯಾಗಿದೆ. Hallelujah. Hallelujah. There are many commands in the Bible. ಸತ್ಯವೇದದಲ್ಲಿ ಅನೇಕ ಆಜ್ಞೆಗಳಿದಾವೆ. All those commands, ಆದರೆ ಆ ಎಲ್ಲ ಆಜ್ಞೆಗಳು, there is also another command. ಅದೇ ರೀತಿಯಲ್ಲಿ ಆ ಎಲ್ಲ ಆಜ್ಞೆಗಳ ಜೊತೆ ಇನ್ನೊಂದು ಆಜ್ಞೆಯು ಸೇರಲ್ಪಟ್ಟಿದೆ. Don't stay with undisciplined people. ಈ ಒಂದು ಅಕ್ರಮವಾಗಿ ನಡೆಯುವಂತಹ ಸಹೋದರರ ಜೊತೆ ಸೇರಬೇಡ್ರಿ ಅನ್ನುವ ಒಂದು ವಾಕ್ಯವೂ ಕೂಡ Because ಇದೆ. that can become the reason for your downfall. ಯಾಕಂದ್ರೆ ನಿಮ್ಮ ಒಂದು ಬೀಳುವಿಕೆಗೆ ಅದು ಕೂಡ ಕಾರಣವಾಗಬಹುದು. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ God bless ಸ್ತೋತ್ರವಾಗಲಿ. everyone according to this word of God. ದೇವರ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. Don't be in the wrong place ತಪ್ಪಾದ ಸ್ಥಳದಲ್ಲಿ ನೀವಿರಬೇಡ್ರಿ, at the wrong time ತಪ್ಪಾದ ಸಮಯದಲ್ಲಿ ನೀವಿರಬೇಡ್ರಿ, with the wrong people. ಅವ್ರ ತಪ್ಪಾದ ವ್ಯಕ್ತಿಗಳ ಜೊತೆ ಸಂಸರ್ಗವನ್ನು ಇಟ್ಟಬೇಡ್ರಿ. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ Everyone ಸ್ತೋತ್ರವಾಗಲಿ. according to 1 Corinthians chapter 5 verse number 11 and 2 Thessalonians chapter 3 verse number 6. ಮೊದಲನೇ ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನ, 2ನೇ ಥೆಸಲೋನಿಕ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ.